ಹಾಯ್, ಹೇಗಿದ್ದೀರಾ? ನಮಸ್ಕಾರ. ನಾನು ಜ್ಯೋತಿ. ಇವತ್ತು ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ, ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗಿರ್ಬೋದು, ಮಧ್ಯದಲ್ಲಿ ಏನಾದರೂ ತಿನ್ನಬೇಕು ಅನಿಸಿದ್ರೂ ಕೂಡ ಮಾಡ್ಕೊಂಡು ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಲ್ವಾ? ವಿಡಿಯೋನ ನೋಡಿ ಪೂರ್ತಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಒಂದು ಕಪ್ನಷ್ಟು ಚಿಕ್ಕ ರವೆಯನ್ನು ತೊಗೊಂಡಿದ್ದೀನಿ, ಸಣ್ಣ ರವೆ. ಅದಕ್ಕೆ ಒಂದೆರಡು ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ, ಸ್ವಲ್ಪ ಹಸಿಮೆಣಸು ಒಂದೆರಡು, ಹಾಗೆ ಬೇವಿನ ಸೊಪ್ಪು ಒಂದೆರಡು ಎಸಳು, ಮತ್ತು ಕಾಯಿ ತುರಿಯನ್ನು ಸ್ವಲ್ಪ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು, ಮತ್ತು ಒಂದು 2 ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ಕೋಬೇಕು. ಚೆನ್ನಾಗಿರುತ್ತೆ. ಇದು ಸ್ಕಿಪ್ ಮಾಡ್ಬೋದು, ಸಕ್ಕರೆ ಬೇಕು ಅಂತಿಲ್ಲ. ಹಾಗೆ ಇದನ್ನು ನೀರಲ್ಲಿ ಇವಾಗ ಕಲಿಸ್ಕೊತಾ ಬರಬೇಕು. ಈ ರೀತಿಯಾಗಿ ರೊಟ್ಟಿಗೆ ನಮಗೆ ಹಚ್ಚೋಕೆ ಬರಬೇಕು ಬಾಳೆ ಮೇಲೆ, ಆ ರೀತಿಯಾಗಿ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಬಿಡೋಣ. ಈಗ ಒಂದು ಬಾಳೆ ಎಲೆನ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋತಾ ಇದ್ದೀನಿ. ಇದ್ರ ಮೇಲೆ ಈಗ ಈ ರೊಟ್ಟಿಯನ್ನು ತಟ್ಟಬೇಕು. ಈ ರೀತಿಯಾಗಿ ತೆಳ್ಳಗೆ ಹಚ್ಕೋಬೇಕು. ಇದನ್ನು ನೀರು ಮುಟ್ಕೋತಾ ಹಚ್ಕೋತಾ ಬನ್ನಿ. ಆಗ ತುಂಬ ತೆಳ್ಳಗೆ ಇದನ್ನು ಲಟ್ಸ್ಕೋಬೋದು, ಅಂದರೆ ತಟ್ಕೋಬೋದು. ತೆಳ್ಳಗೆ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ದಪ್ಪ ದಪ್ಪ ಇದ್ದರೆ ಒಂಥರ ಅಷ್ಟು ಟೇಸ್ಟ್ ಅನಿಸಲ್ಲ. ಹಾಗಾಗಿ ತುಂಬ ತೆಳ್ಳಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ತೆಳ್ಳಗೆ ಇದನ್ನು ಈ ರೀತಿಯಾಗಿ ಹಚ್ಕೋತಾ ಬನ್ನಿ ಬಾಳೆ ಎಲೆ ಮೇಲೆ. ಬಾಳೆ ಎಲೆ ಬದಲು ನೀವು ಈಗ ಹೋಳಿಗೆಗೆಲ್ಲ ಏನು ಉಪಯೋಗಿಸ್ತಾರಲ್ಲ, ಆ ಥರದ್ದು ಕೂಡ ಬಟರ್ ಪೇಪರ್ ಸಿಗುತ್ತೆ, ಮತ್ತು ನಿಮ್ಗೆ ಆನ್ಲೈನಲ್ಲೆಲ್ಲ ಸಿಗುತ್ತಲ್ವ, ಆ ಥರದ್ದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ಬಾಳೆ ಎಲೆ ಚೆಂದ ಅಲ್ವಾ? ಸೊ ನಾನು ಬಾಳೆ ಎಲೆನೇ ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ, ನನಗೂ ಕೂಡ ಇದು ಸಿಗುತ್ತೆ. ಈಗ ಬಂಡಿಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ದೋಸೆ ಕಾವಲಿ ಮೇಲೆ ನಾನು ಇದನ್ನು ಮಾಡ್ತಾ ಇರೋದು. ಅದನ್ನು ಬಿಸಿ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಬಾಳೆ ಎಲೆ ಸಮೇತನೇ ಇಟ್ಬಿಡಬೇಕು. ಈಗ ಒಂದು ಸ್ವಲ್ಪ ನಾನು ತುಪ್ಪ ಹಾಕಿದ್ದೀನಿ, ಬೇಕಿದ್ರೆ ಎಣ್ಣೆ ಕೂಡ ಹಾಕ್ಕೋಬಹುದು. ನಾನು ತುಪ್ಪ ಇತ್ತು, ತುಪ್ಪನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಹೀಗೆ ಬೇಯಿಸ್ಕೋಬೇಕು. ಇದು ಇವಾಗ ಒಂದು ಸೈಡು ಬೆಂದಿದೆ. ಇದನ್ನು ಈಗ ಬಾಳೆ ಎಲೆನ ಹೀಗೆ ತಿರುಗಿಸಿ ಹಾಕಬೇಕು. ನೀಟಾಗಿ ಬರುತ್ತೆ, ಏನು ತೊಂದರೆ ಆಗಲ್ಲ. ಅದು ಒಂದೇ ಸಲ ಹಾಕಿ ಬಿದ್ದೋ ಏನು ಹೋಗಲ್ಲ. ನೋಡಿ, ಈ ಥರ ತಿರ್ಸಿ ಹಾಕ್ಕೊಂಡ್ರೆ ಆಯಿತು. ಇದನ್ನು 2 ಸೈಡ್ ಇವಾಗ ನೀಟಾಗಿ ಬೇಯಿಸ್ಕೋಬೇಕು. ವಿಡಿಯೋನ ನೋಡ್ತಾ ಲೈಕ್ ಕೊಡೋಕ್ಕೆ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬ್ರ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ರೆಸಿಪಿ ಇರ್ಬೋದು, ಡೈಲಿ ಲಾಗ್ ಇರ್ಬೋದು, ಅದೇ ರೀತಿ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಇರ್ಬೋದು, ಎಲ್ಲ ರೀತಿಯ ವೀಡಿಯೋಸ್ಗಳನ್ನು ನನ್ನ ಚಾನಲ್ಲಿ ನೀವು ನೋಡಬಹುದು. ಇವಾಗ ಬಿಸಿಯಾದಂತಹ ರೊಟ್ಟಿ ರೆಡಿಯಾಗಿದೆ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ತುಪ್ಪ ಅಥವಾ ಚಟ್ನಿ ಜೊತೆ ಕೂಡ ತಿನ್ಕೋಬಹುದು. ಬಿಸಿಯಾಗಿ ತುಂಬ ಬೇಗನೆ ಆಗುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ರವೆ ಜೊತೆ ಈ ಕ್ಯಾರೆಟು, ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮಾಡಿರೋದಾದರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ವಾ? ಹಾಗಾದರೆ ಹೋಗಿ ಬರಲಾ?